ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಪ್ರಸಿದ್ಧರಾಗಿರುವಂಥ ಶಿವರಾಮ್ ಕಾರಂತರು 1902 ಅಕ್ಟೋಬರ್ 10ರಂದು ಅಂದಿನ ದಕ್ಷಿಣ ಕನ್ನಡ ಅಂದರೆ ಇಂದಿನ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಶಿವರಾಮ್ ಕಾರಂತರ ತಂದೆ ಶೇಷಕಾರಂತರು, ತಾಯಿ ಲಕ್ಷ್ಮಮ್ಮ. ಕೋಟದಲ್ಲಿ ಪ್ರಾಥಮಿಕ ಶಿಕ್ಷಣ, ಕುಂದಾಪುರದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಮಂಗಳೂರಿನ ಸರ್ಕಾರಿ ಕಾಲೇಜು ಅಂದರೆ ಇಂದಿನ ಹಂಪನಕಟ್ಟೆಯಲ್ಲಿರುವಂಥ ವಿಶ್ವವಿದ್ಯಾನಿಲಯ ಕಾಲೇಜು, ಆ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆದಂತಹ ಕಾರಂತರು ತಮ್ಮ ಶೈಕ್ಷಣಿಕ ದಿನಗಳಲ್ಲಿಯೇ ಗಾಂಧೀಜಿಯವರ ಈ ಅಸಹಕಾರ ಚಳವಳಿಯಿಂದ ಆಸಕ್ತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ಪ್ರವೇಶವನ್ನು ಮಾಡ್ತಾರೆ. ತಲೆಯ ಮೇಲೆ ಖಾದಿ ವಸ್ತ್ರಗಳನ್ನು ಹೊತ್ತು ಕುಂದಾಪುರದ ಆ ಪ್ರದೇಶಗಳಲ್ಲಿ ಅವರು ಮಾರಾಟ ಮಾಡ್ತಾರೆ. ಬಾಲ್ಯದಿಂದಲೂ ಕಾರಂತರಿಗೆ ಓದಿನಲ್ಲಿ ವಿಶೇಷವಾದಂತಹ ಒಂದು ಆಸಕ್ತಿ ಇತ್ತು. 1930ರ ಸುಮಾರಿಗೆ ಮೊಳಹಳ್ಳಿ ಶಿವರಾಯರ ಪ್ರೇರಣೆಯಿಂದ ಪುತ್ತೂರಿಗೆ ಬಂದಂತಹ ಕಾರಂತರು ಇಲ್ಲಿನ ಪರ್ಲಡ್ಕದ ಬಾಲವನ್ನು ನೆಲೆಸ್ತಾರೆ. 4 ದಶಕಗಳ ಕಾಲ ಈ ನೆಲದಲ್ಲಿ ಬದುಕಿದ ಕಾರಂತರು ಪುತ್ತೂರಿಗೆ ಒಂದು ಘನತೆಯನ್ನು ತಂದುಕೊಟ್ಟಂತಹ ವ್ಯಕ್ತಿ. ತಮ್ಮ ಬದುಕಿನ ಸಾರವತ್ತಾದಂತಹ ಭಾಗವನ್ನು ಇಲ್ಲಿ ಕಳೆದಿರುವಂತಹ ಕಾರಂತರು ಚೋಮನದುಡಿ, ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಮುಖಜ್ಜಿಯ ಕನಸು, ಕುಡಿಯರ ಕೂಸು, ಬೆಟ್ಟದ ಜೀವ ಇಂಥ ಅತ್ಯದ್ಭುತವಾದಂತಹ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿಯೇ ಶ್ರೇಷ್ಠವಾದಂತಹ ಕಾದಂಬರಿಗಳು ಎನಿಸಿಕೊಳ್ಳಬಲ್ಲಂತಹ ಕೃತಿಗಳನ್ನು ನಾಡಿಗೆ ನೀಡಿದ್ದು ಇದೇ ನೆಲದಿಂದ ಎಂಬುದು ಗಮನಿಸಬೇಕಾದಂತಹ ಸಂಗತಿ. ಕವನ, ಸಣ್ಣ ಕತೆ, ನಾಟಕ, ಕಾದಂಬರಿ, ಹರಟೆ, ಪ್ರಬಂಧ, ಪ್ರವಾಸ ಸಾಹಿತ್ಯ, ಅನುವಾದ, ಪಠ್ಯಪುಸ್ತಕ, ಬಾಲ ಸಾಹಿತ್ಯ, ಕಲೆ, ವಿಜ್ಞಾನ, ವಿಶ್ವಕೋಶ, ನಿಘಂಟು, ಪತ್ರಿಕೋದ್ಯಮ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಕಾರಂತರಂತಹ ಮೇರು ವ್ಯಕ್ತಿತ್ವವನ್ನು ಹಿಡಿದಿಡುವುದು ಕಷ್ಟದ ಕೆಲಸ. ನಿರ್ದಿಷ್ಟ ಆದಾಯದ ಮೂಲವಿಲ್ಲದೆ, ಗಮನಿಸಿಕೊಳ್ಳಿ, ನಿರ್ದಿಷ್ಟ ಆದಾಯದ ಮೂಲವಿಲ್ಲದೆ ಬರವಣಿಗೆ ಮತ್ತು ಮುದ್ರಣಾಲಯದಿಂದಲೇ ಬದುಕನ್ನು ಕಟ್ಟುತ್ತೇನೆ ಎಂದು ಹೊರಟಂತಹ ಅವರ ಆತ್ಮವಿಶ್ವಾಸ ಬಹಳ ದೊಡ್ಡದು ಮತ್ತು ಅಸಾಧಾರಣವಾದದ್ದು. ಕೃಷಿಯಲ್ಲಿ ಒಂದು ನಿರ್ದಿಷ್ಟವಾದಂಥ ಆದಾಯ ಬರುತ್ತೆ ಅಂತ ನಾವು ಊಹಿಸಿಕೊಳ್ಬೋದು. ಆದರೆ ಬರವಣಿಗೆಯಲ್ಲಿ ಏನು ಆದಾಯ ಬರುತ್ತೆ? ಒಂದು ಪುಸ್ತಕವನ್ನು ಬರೆದರೆ ಅದು ಮಾರಾಟ ಆಗಿ ಹೋಗೋದಕ್ಕೆ 10 ವರ್ಷಗಳೇ ಬೇಕಾಗಿತ್ತು ಆ ಕಾಲಕ್ಕೆ. ಅದು ಪುಸ್ತಕದ ಬೆಲೆ ₹1, ₹2, ₹3, ₹5. ಇಂಥ ಪರಿಸ್ಥಿತಿಯಲ್ಲಿ ತಾನು ಬರೆದು ಬದುಕುತ್ತೇನೆ ಅಂತ ಹೊರಟಂತಹ ಕಾರಂತರ ಆ ದೇಶಕ್ತಿ ಇದೆಯಲ್ಲ, ಅದು ಅತ್ಯಂತ ದೊಡ್ಡದು. ತಮ್ಮ ಜೀವಿತದ ಅವಧಿಯಲ್ಲಿ ಕಾರಂತರು ಸುಮಾರು 427 ಪುಸ್ತಕಗಳನ್ನು ರಚಿಸ್ತಾರೆ. ಅವುಗಳಲ್ಲಿ 47 ಕಾದಂಬರಿಗಳು, ಅದರಲ್ಲಿಯೂ ಸಹ ಒಂದು 5 ಕಾದಂಬರಿಗಳು ಚಲನಚಿತ್ರವಾಗಿ ವಿಶೇಷವಾದಂತಹ ಜನಮನ್ನಣೆಯನ್ನು ಪಡ್ಕೊಂಡಿದೆ. ಕುಡಿಯರ ಕೂಸು, ಚಿಗುರಿದ ಕನಸು, ಚೋಮನದುಡಿ, ಬೆಟ್ಟದ ಜೀವ, ಮುಖಜ್ಜಿಯ ಕನಸುಗಳು ಕಾದಂಬರಿ ಚಲನಚಿತ್ರವಾಗುವುದರ ಮೂಲಕ ಚಿತ್ರರಸಿಕರ ಮನಸ್ಸನ್ನು ಸೂರೆಗೊಂಡಿದೆ. ಇದು ಒಬ್ಬ ಬರಹಗಾರನಿಗೆ ಸಿಕ್ಕಂಥ ಒಂದು ಅತ್ಯದ್ಭುತವಾದಂತಹ ಮನ್ನಣೆ ಅಂತ ನಾವೆಲ್ಲ ಅಂದ್ಕೊಳ್ಬೇಕು. ಕಟ್ಟೆ ಪುರಾಣ, ಕಟಾರಿ ಭೈರವ, ಕರ್ಣಾರ್ಜುನ, ಕೀಚಕ ಸೈರಂಧ್ರಿ, ಗರ್ಭಗುಡಿ, ಗೀತನಾಟಕಗಳು, ಜಂಬದ ಜಾನಕಿ, ಜೂಲಿಯಸ್ ಸೀಸರ್, ಡೊಮಿಂಗೋ ಇತ್ಯಾದಿ ಸುಮಾರು 30ರಷ್ಟು ನಾಟಕಗಳನ್ನು ತಮ್ಮ ಜೀವಿತದ ಅವಧಿಯಲ್ಲಿ ಕಾರಂತರು ಬರೆದಿದ್ದಾರೆ. ಮೈಲಿಕಲ್ಲಿನೊಡನೆ ಮಾತುಕತೆ, ಹಳ್ಳಿಯ 10 ಸಂವತ್ಸರ ಇತ್ಯಾದಿ ಅವರ ಪ್ರಬಂಧ ಸಂಕಲನಗಳು. ಕಾರಂತರು ನಿಂತಲ್ಲಿ ನಿಲ್ಲುವವರಲ್ಲ, ಸದಾ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ತಿರುಗುತ್ತಾ ಇರುವವರು. ಅದು ಬರೇ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚವನ್ನು ಸುತ್ತಾ ಇದ್ದವರು. ಹಾಗಾಗಿ ಅವರ ಪ್ರವಾಸ ಕಥನಗಳು ಸಹ ಅಷ್ಟೇ ರೋಚಕವಾದದ್ದು. ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಅಬುವಿನಿಂದ ಬರಾಮಕ್ಕೆ, ಪಾತಾಳಕ್ಕೆ ಪಯಣ, ಪೂರ್ವದಿಂದ ಅತ್ಯಪೂರ್ವಕ್ಕೆ, ಯಕ್ಷರಂಗಕ್ಕಾಗಿ ಪ್ರವಾಸ ಮುಂತಾದಂತಹ ಪ್ರವಾಸ ಕಥನಗಳು ನಾಡಿನಾದ್ಯಂತ ಹೆಸರು ಮಾಡಿವೆ. ಇನ್ನು ಕಲಾ ಪ್ರಪಂಚ, ಪ್ರಾಣಿ ಪ್ರಪಂಚ, ಬಾಲ ಪ್ರಪಂಚ 3 ಸಂಪುಟಗಳು, ವಿಜ್ಞಾನ ಪ್ರಪಂಚ 4 ಸಂಪುಟಗಳು ವಿಶ್ವಕೋಶ ಮಾದರಿಯ ಕೃತಿಗಳು. ಈ ಪ್ರತಿಯೊಂದು ಸಂಪುಟದಲ್ಲಿಯೂ ಅವರು ಬಳಸುತ್ತಿರುವಂತಹ ಚಿತ್ರಗಳನ್ನು ಸ್ವತಃ ಅವರೇ ಫೋಟೋ ತೆಗಿತಾರೆ. ಆ ಪ್ರದೇಶಗಳಿಗೆ ಹೋಗಿ ಫೋಟೋ ತಗೊಂಡು ಬರ್ತಾರೆ, ಇಲ್ಲ ಅವರೇ ರೇಖಾಚಿತ್ರಗಳನ್ನು ಬರೀತಾರೆ. ಈ ರೀತಿಯಲ್ಲಿ ಆ ವಿಶ್ವಕೋಶಗಳನ್ನು ಅವರು ಸಂಪಾದಿಸ್ತಾರೆ, ಪ್ರಕಟಿಸ್ತಾರೆ. ಒಂದೊಂದು ವಿಶ್ವಕೋಶವೂ ಸಹ ಆ ಕಾಲಕ್ಕೆ ಅತ್ಯದ್ಭುತವಾದಂತಹ ಕೃತಿಗಳು. ಆ ಕಾಲದಲ್ಲಿ ಬಂದಂಥ ವಿಶ್ವಕೋಶಗಳಲ್ಲಿ ಇದು ಬಹಳ ಮುಖ್ಯವಾದವು. ಇನ್ನು ಆಂಗ್ಲ ಭಾಷೆಯಲ್ಲಿಯೂ ಸಹ ಶಿವರಾಮ್ ಕಾರಂತರು ಕೃತಿಗಳನ್ನು ಬರೆದಿದ್ದಾರೆ.
ಫೋಕ್ ಆರ್ಟ್ ಆಫ್ ಕರ್ನಾಟಕ, ಕರ್ನಾಟಕ ಪೇಂಟಿಂಗ್ಸ್, ಮೈ ಕನ್ಸರ್ನ್ ಫಾರ್ ಲೈಫ್, ಲಿಟ್ರೇಚರ್ ಆ್ಯಂಡ್ ಆರ್ಟ್, ಯಕ್ಷಗಾನ, ಇವು ಅವರು ಇಂಗ್ಲಿಷ್ನಲ್ಲಿ ಬರೆದಂತಹ ಕೃತಿಗಳು. ಗಮನಿಸಿ, ಶಿವರಾಮ್ ಕಾರಂತರ ಆ ಕೃತಿಗಳೇನಿದ್ದಾವೆ ಆ ಕೃತಿಗಳಂತೂ ವೈವಿಧ್ಯತೆಯನ್ನು ಗಮನಿಸಬೇಕು ನಾವು. ಒಂದು ಕಡೆಗೆ ಜನಪದ ಕಲೆಯ ಬಗ್ಗೆ ಬರೀತಾರೆ, ಪೇಂಟಿಂಗ್ಸ್ ಬಗ್ಗೆ ಬರೀತಾರೆ, ಲಿಟ್ರೇಚರ್ ಮತ್ತು ಕಲೆಯ ಬಗ್ಗೆ ಬರೀತಾರೆ, ಯಕ್ಷಗಾನದ ಬಗ್ಗೆ ಬರೀತಾರೆ. ಇದು ಅವರ ಓದಿನ ಆಸಕ್ತಿ, ಅವರ ವೈವಿಧ್ಯ, ಆ ಓದಿನ ಹರವು, ವಿಸ್ತಾರತೆ, ಇವುಗಳನ್ನು ನಮಗೆ ಅವರ ಈ ಕೃತಿಗಳು ಕೊಡ್ತವೆ. ಯಕ್ಷಗಾನದ ಬಗೆಗೆ ಇಂಗ್ಲಿಷ್ನಲ್ಲಿ ಅವರು ಕೃತಿಯನ್ನು ಬರೆಯುವುದರ ಮೂಲಕ ಪಾಶ್ಚಾತ್ಯರು ಈ ಕಲೆಯ ಬಗೆಗೆ ಆಸಕ್ತಿಯನ್ನು ವಹಿಸುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ತಮ್ಮ 96ನೇ ವಯಸ್ಸಿನಲ್ಲಿಯೂ ಸಹ ಹಕ್ಕಿಗಳನ್ನು ಕುರಿತು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಬಹುತೇಕ ಇದು ಒಂದು ದಾಖಲೆಯಾಗುವಂಥ ಒಂದು ಸಂಗತಿ. ಇದು ಸಾಹಿತಿಯಾಗಿ ಶಿವರಾಮ್ ಕಾರಂತರು ಪ್ರಸಿದ್ಧಿಯಾಗಿರುವಂತೆ ಇತರ ಕ್ಷೇತ್ರಗಳಲ್ಲಿಯೂ ಅವರು ಮಾಡಿದಂಥ ಸಾಧನೆ ಸಣ್ಣದಲ್ಲ. ಕರ್ನಾಟಕದ ಪ್ರಮುಖ ಕಲೆಯಾದಂಥ ಯಕ್ಷಗಾನದ ಉಳಿವಿಗೆ ಅವರು ಪ್ರಯತ್ನಿಸ್ತಾರೆ. ಅದರಲ್ಲಿ ಹಲವು ಪ್ರಯೋಗಗಳನ್ನು ಮಾಡುತ್ತಾರೆ, ಹಲವು ವೇಷಭೂಷಣಗಳನ್ನು ಮಾರ್ಪಡಿಸ್ತಾರೆ. ಸ್ತ್ರೀ ವೇಷದಲ್ಲಿ ವಿಶೇಷವಾಗಿ ಸ್ತ್ರೀ ವೇಷಗಳನ್ನು ಅವರು ಬೇರೆ ರೀತಿಯಲ್ಲಿ ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ತಾವೇ ಸ್ವತಃ ನೃತ್ಯವನ್ನು ಕಲಿತು ಬ್ಯಾಲೆಯಲ್ಲಿಯೂ ಸಹ ಗಂಭೀರ ಪ್ರಯೋಗವನ್ನು ಮತ್ತು ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಕ್ಷಗಾನ ಪ್ರಸಂಗ ಕರಾವಳಿಯ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಪ್ರದೇಶ ಇರುವಂತಹ ಒಂದು ವಿಶೇಷವಾದಂಥ ಪ್ರದರ್ಶನ ಕಲೆ. ಪಾಶ್ಚಾತ್ಯ ರಾಷ್ಟ್ರಗಳಿಗೆ ತಗೊಂಡು ಹೋಗಬೇಕು ಅಂತಂದರೆ ಅವರಿಗೆ ಅದು ಅರ್ಥ ಆಗುವುದಿಲ್ಲ. ಹಾಗಾಗಿ ಪಾಶ್ಚಾತ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ, ಅದು ನೃತ್ಯದ ಮೂಲಕ, ಅಭಿನಯದ ಮೂಲಕ ಅರ್ಥವಾಗುವ ಭಾಷೆಯಲ್ಲಿ ಆ ಕಥೆಯನ್ನು ಸಂವಹನಗೊಳಿಸಬೇಕು ಹೇಳುವಂತಹ ಕಾರಣಕ್ಕಾಗಿ ಬ್ಯಾಲೆಯಂಥ ಒಂದು ವಿಶಿಷ್ಟವಾದಂತಹ ಮಾಧ್ಯಮವನ್ನು ಶಿವರಾಮ ಕಾರಂತರು ಪ್ರಯೋಗ ಮಾಡ್ತಾರೆ. ಇನ್ನು ಸಾಮಾಜಿಕವಾಗಿ ಶಿವರಾಮ ಕಾರಂತರ ಮನಸ್ಸು ಯಾವಾಗಲೂ ಅದು ಪುರೋಗಾಮಿಯಾದದ್ದು, ಪರಿವರ್ತನಶೀಲವಾದದ್ದು, ಹೊಸತನದ ಕಡೆಗೆ ತುಡಿಯುವಂಥದ್ದು. ಯುವಕರಾಗಿದ್ದಾಗ ಸಮಾಜ ಸುಧಾರಣೆಗೂ ಕೈ ಹಾಕಿದಂಥ ವ್ಯಕ್ತಿ ಶಿವರಾಮ ಕಾರಂತರು. ಆ ಕಾಲಕ್ಕೆ ವೇಶ್ಯ ವಿವಾಹಗಳನ್ನು ಮಾಡಿಸಿದ್ರು. ಯಕ್ಷಗಾನ ತಂಡಗಳನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಈ ಕಲೆಯನ್ನು ಪ್ರಚುರಪಡಿಸುವುದಕ್ಕಾಗಿ ಪ್ರಯತ್ನ ಮಾಡಿದರು. ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಅರಳಿಸೋದಕ್ಕೆ ಬೇಕಾಗಿ ಶಿವರಾಮ ಕಾರಂತರು ಬಾಲವನ ಎಂಬಂತಹ ಒಂದು ಸಾಂಪ್ರದಾಯಿಕವಲ್ಲದ ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಗಲೇ ಒಂದು ಶಿಕ್ಷಣ ಪದ್ಧತಿ ಆಗಲೇ ಇತ್ತು, ಶೈಕ್ಷಣಿಕವಾದಂಥ ಒಂದು ಪದ್ಧತಿ ಇತ್ತು. ಆದರೆ ಅದಕ್ಕೆ ಹೊರತಾಗಿ ಸಾಂಪ್ರದಾಯಿಕವಲ್ಲದಂಥ ಒಂದು ಶೈಕ್ಷಣಿಕ ಕೇಂದ್ರವನ್ನು ಪುತ್ತೂರಿನಲ್ಲಿ ಆರಂಭಿಸ್ತಾರೆ. ಮತ್ತು ಈ ಶೈಕ್ಷಣಿಕ ಕೇಂದ್ರದಲ್ಲಿ ಪ್ರಾಣಿ ಸಂಗ್ರಹಾಲಯ ಇತ್ತು, ಓಡುವ ರೈಲಿನ ಕಂಬಿಗಳನ್ನು ಹಾಕಿದ್ರು. ಹೀಗೆ ಮಕ್ಕಳು ಪ್ರಯೋಗದ ಮೂಲಕ, ನೋಡುವುದರ ಮೂಲಕ ಅವರು ಶಿಕ್ಷಣವನ್ನು ಪಡಿಬೇಕು ಹೇಳುವಂಥ ಹಂಬಲ ಕಾರಂತರಿಗಿತ್ತು. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ಪುತ್ತೂರಿನಲ್ಲಿ ಒಂದು ಮುದ್ರಣಾಲಯವನ್ನು ತೆರೀತಾರೆ, ಹರ್ಷ ಮುದ್ರಣಾಲಯ. ತಮ್ಮ ಪುಸ್ತಕಗಳನ್ನು ತಮ್ಮದೇ ಮುದ್ರಣಾಲಯದಲ್ಲಿ ಮುದ್ರಿಸುತ್ತಿದ್ದಂತಹ ಒಂದು ವ್ಯಕ್ತಿ ಶಿವರಾಮ ಕಾರಂತರು. ಅಷ್ಟು ಮಾತ್ರ ಅಲ್ಲ, ಅವರ ವಿಶೇಷತೆ ಏನು ಅಂತ ಹೇಳಿದರೆ, ತಮ್ಮ ಹಲವು ಕಾದಂಬರಿಗಳಿಗೆ ಅವರೇ ಮುಖಪುಟದ ಚಿತ್ರಗಳನ್ನು ಬರೀತಾ ಇದ್ರು. ಇದು ಕಾರಂತರ ಪ್ರತಿಭೆ. ಬಹುಶಃ ಮುಖಪುಟ ಚಿತ್ರ ಬರೆದು ಪ್ರಕಟಿಸಿದಂಥ ಕನ್ನಡದ ಪ್ರಥಮ ಸಾಹಿತಿ ಕಾರಂತರ ಇರಲಿಕ್ಕೂ ಸಾಕು. ಅಂಥ ಒಂದು ಅತ್ಯದ್ಭುತವಾದಂಥ ವ್ಯಕ್ತಿತ್ವ ಶಿವರಾಮ ಕಾರಂತರದ್ದು. ಇನ್ನು ಪ್ರಯೋಗಶೀಲವಾದಂಥ ವ್ಯಕ್ತಿತ್ವ ಕಾರಂತರದ್ದು. ಅವರು ಕನ್ನಡ ಚಿತ್ರರಂಗದಲ್ಲಿ ಕೂಡ ತಮ್ಮ ಪ್ರಯೋಗವನ್ನು ಆರಂಭ ಮಾಡಿದ್ರು, ಬಹಳ ಹಿಂದೆನೇ ಮಾಡಿದ್ರು. ಮೂಕಿ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕುವ ಮೂಲಕ ಮೂಕಿ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟವರು ಕಾದಂತರು. 1930ನೇ ಇಸವಿಯ ಕಾಲಕ್ಕೆ ಡೊಮಿಂಗೋ ಎಂಬಂಥ ಒಂದು ಚಿತ್ರವನ್ನು ತಾವೇ ಚಿತ್ರೀಕರಿಸಿ, ತಾವೇ ಅಭಿನಯಿಸಿ ನಿರ್ದೇಶನವನ್ನು ಮಾಡಿದ್ರು ಶಿವರಾಮ ಕಾರಂತರು. ಅನಂತರ ಭೂತರಾಜ್ಯ ಎಂಬಂಥ ಮೂಕಿ ಚಿತ್ರವನ್ನು ಸಹ ಅವರು ನಿರ್ಮಾಣ ಮಾಡಿದ್ರು ಹೇಳುವಂಥ ಮಾಹಿತಿ ನಮಗೆ ಸಿಗ್ತದೆ. ಶಿವರಾಮ ಕಾರಂತರ ಮಾತು ಬಹಳ ಪ್ರಸಿದ್ಧವಾದಂಥ ಒಂದು ಮಾತಿದೆ. ಅವ್ರು ಹೇಳ್ತಾರೆ, ನಾನು ದೇವರನ್ನು ನಂಬುವುದಿಲ್ಲ, ಏಕೆಂದರೆ ನಾನು ನೋಡಿಲ್ಲ. ನನಗೆ ಯಾವುದು ಗೊತ್ತಿಲ್ಲವೋ ಅದನ್ನು ನಂಬುವುದಿಲ್ಲ. ರಾಮಕೃಷ್ಣ ಪರಮಹಂಸರು ನಂಬಿದ್ದರು, ಅದನ್ನು ತಪಸ್ಸಿನಿಂದ ಕಂಡುಕೊಂಡರು. ನನಗೆ ರಾಮ ಎಂದರೆ ರಾಜ ರವಿವರ್ಮ ಅವರ ಚಿತ್ರ. ಕೃಷ್ಣ ಎಂದರೆ ಗುಬ್ಬಿ ವೀರಣ್ಣನವರ ಕೃಷ್ಣಲೀಲಾ ನೆನಪಿಗೆ ಬರುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತದೆ ಎಂದು ನಾನು ನಂಬಿ ಬಂದಿದ್ದೇನೆ. ಆದರೆ ಆ ರೀತಿ ಆಗಿಲ್ಲ. ನನಗೆ ಅನುಕೂಲವಾದಾಗ ಮಾತ್ರ ದೇವರು ನಂಬುತ್ತೇನೆ ಎಂಬುದು ಸರಿಯಲ್ಲ ಅಂತ. ಒಂದು ರೀತಿ ಇದು ಅವರ ಜೀವನದ ಮನೋಧರ್ಮ ಅಂತ ನಾವು ಅಂದ್ಕೊಳ್ಬೇಕು. ಯಾಕೆಂದರೆ ಅವರು ಯಾವತ್ತೂ ಸಹ ಆಪತ್ಕಾಲ ಬಂದಾಗ ಅವರು ದೇವರನ್ನು ಶರಣಾದವರಲ್ಲ. ಬದಲಾಗಿ ಬಾಳ್ವೆಯೇ ಬೆಳಕು ಅಂತ ಅಂದುಕೊಂಡು ಬದುಕನ್ನು ಅರಸಿಕೊಂಡು ಹೋದವರು, ಬದುಕಿನಲ್ಲಿ ನಾನು ಸ್ವತಃ ನಿಲ್ಲಬೇಕು ಅಂತ ಹೇಳಿ
ತಮ್ಮ ಕಾಲಿನಲ್ಲಿ ನಿಂತು ಬದುಕಿ ತೋರಿಸಿದಂಥ ವ್ಯಕ್ತಿ. ಇನ್ನು ಅವರ ಪರಿಸರದ ಹೋರಾಟದ ಬಗ್ಗೆ ನಾವಿಲ್ಲಿ ಗಮನಿಸಿಕೊಳ್ಳಬೇಕು. ಕಾರಂತರ ಕಾದಂಬರಿಗಳುದ್ದಕ್ಕೂ ಪರಿಸರದ ಚಿತ್ರಣ ಬರುತ್ತದೆ. ಅದು ಚೋಮಂದುಡಿ ಇರಲಿ, ಕುಡಿಯರ ಕೂಸು ಇರಲಿ, ಮರಳಿ ಮಣ್ಣಿಗೆ ಇರಲಿ, ಆ ಎಲ್ಲ ಕೃತಿ, ಬೆಟ್ಟದ ಜೀವ ಇರಲಿ, ಎಲ್ಲ ಕೃತಿಗಳಲ್ಲಿಯೂ ಅತ್ಯದ್ಭುತವಾದಂಥ ಒಂದು ಪರಿಸರವನ್ನು ಅವರು ಕಟ್ಟಿಕೊಡುತ್ತಾರೆ. ನಿಜ ಜೀವನದಲ್ಲಿಯೂ ಪರಿಸರದ ಉಳಿವಿಗೆ ಹೋರಾಡಿದಂತಹ ಶಿವರಾಮ್ ಕಾರಂತರು ಕೈಗಾ ಅಣುವಿದ್ಯುತ್ ಸ್ಥಾವರ ಆರಂಭ ಆಗುವಾಗ ಅದರ ವಿರುದ್ಧ ಹೋರಾಟ ಮಾಡುವುದಕ್ಕೆ ನಾಯಕತ್ವ ವಹಿಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡುತ್ತಾರೆ. ಆ ಕಾಲಕ್ಕೆ ವಯೋವೃದ್ಧರವರೆಗೆ, ಮಕ್ಕಳಿಂದ ತೊಡಗಿ ವಯೋವೃದ್ಧರವರೆಗೆ ಸಾಹಿತ್ಯ ಕೃಷಿ ಮಾಡಿದಂಥ, ಸಾಹಿತ್ಯದ ಬಗ್ಗೆ ಚಿಂತಿಸಿದಂಥ ಕಾರಂತರು ಇಡೀ ದೇಶದ ದೊಡ್ಡ ಸಂಪತ್ತಾಗಿದ್ದರು, ನಿಧಿಯಾಗಿದ್ದರು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ, ಭಾರತದ ಬಹುತೇಕ ಸ್ಥಳಗಳಲ್ಲಿ, ವಿದೇಶಗಳ ಸಾಂಸ್ಕೃತಿಕ ಕೇಂದ್ರಗಳಿಗೆ ಸುತ್ತುತ್ತಾ ತಮ್ಮ ಕೊನೆಗಾಲದವರೆಗೂ ಅವರು ಪ್ರವಾಸವನ್ನು ಮಾಡ್ತಾ ಇದ್ರು. ಅವರಿಗೆ ವಯಸ್ಸಿನ ದಣಿವಿರಲಿಲ್ಲ. ಜ್ಞಾನದ ದಾರಿಯಲ್ಲಿ ಹೊರಟವರಿಗೆ ವಯಸ್ಸಿನ ದಣಿವಿರುವುದಿಲ್ಲ. ಅಂಥ ಕಾರಂತರು ನಮ್ಮ ನಡುವೆ ಇದ್ದರು, ಪುತ್ತೂರಲ್ಲಿ ಇದ್ದರು. ವಿಶ್ವಪ್ರೇಮಿ ಹಾಗೂ ಮಹಾ ಮಾನವತಾವಾದಿ ಶಿವರಾಮ್ ಕಾರಂತರು. ಕಾರಂತರು ತಮ್ಮ ಜ್ಞಾನ ಕ್ಷಿತಿಜವನ್ನು 8 ದಿಕ್ಕುಗಳಿಗೆ ಚಾಚಿದಂಥ ಬಹಳ ದೊಡ್ಡ ಅಕ್ಷರ ಪ್ರೇಮಿಗಳಲ್ಲಿ ಯಾವ ಸಂಶಯವೂ ಇಲ್ಲ. ಪುತ್ತೂರಿನಲ್ಲಿ ಶಿವರಾಮ್ ಕಾರಂತರು ದಸರಾ ಉತ್ಸವವನ್ನು ಸಂಘಟಿಸ್ತಾ ಇದ್ರು. ಅದರಲ್ಲಿ ಆಡಂಬರ ಇರಲಿಲ್ಲ. ಕರ್ನಾಟಕದ ಅನೇಕ ಖ್ಯಾತನಾಮ ಸಾಹಿತಿಗಳನ್ನು ಪುತ್ತೂರಿಗೆ ಕರೆಸಿದಂಥ ಹಿರಿಮೆ ಅವರದ್ದು. ಈ ಸಂದರ್ಭದಲ್ಲಿ ಅತಿಥಿ ಸತ್ಕಾರದ ಹೊಣೆ ಅವರ ಪತ್ನಿ ಲೀಲಾ ಕಾರಂತರದ್ದು. ವಿವೇಕಾನಂದ ಕಾಲೇಜು ಆರಂಭ ಆಗುವ ಸಂದರ್ಭದಲ್ಲಿ ಶಿವರಾಮ್ ಕಾರಂತರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಆರಂಭದ ವರ್ಷಗಳಲ್ಲಿ ಕಾಲೇಜು ಆಡಳಿತ ಮಂಡಳಿಯಲ್ಲಿಯೂ ಅವರು ಸೇವೆಯನ್ನು ಸಲ್ಲಿಸಿದ್ದು ಗಮನಾರ್ಹವಾದಂತಹ ಸಂಗತಿ. ಇನ್ನೊಂದು ವಿಷಯವನ್ನು ಇಲ್ಲಿ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕು. ಶಿವರಾಮ ಕಾರಂತರು ಮತ್ತು ಪುತ್ತೂರಿನ ಬೋರ್ಡ್ ಹೈಸ್ಕೂಲ್ನಲ್ಲಿ ಆ ಕಾಲಕ್ಕೆ ಕನ್ನಡ ಪಂಡಿತರಾಗಿದ್ದಂತಹ ಕಡವ ಶಂಭು ಶರ್ಮರು ಅವರ ನಡುವಿನ ಗೆಳೆತನ. ಶಿವರಾಮ್ ಕಾರಂತರಿಗೆ ಕಡವ ಶಂಭು ಶರ್ಮರ ಬಗ್ಗೆ ಅಗಾಧವಾದಂತಹ ಗೌರವ ಇತ್ತು. ತಮ್ಮ ಆತ್ಮಕಥೆಯಲ್ಲಿ ಅವರ ಬಗೆಗೆ ಅವರು ಬರೀತಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಆಳ ನಿರಾಳ ಕಾದಂಬರಿಯ ರಚನೆಗೆ ಕಡವ ಶಂಭು ಶರ್ಮರೇ ಪ್ರೇರಣೆ ಅಂತ ಹೇಳಿ ಅವರು ತಮ್ಮ ಆತ್ಮಕಥೆಯಲ್ಲಿ ದಾಖಲಿಸಿದ್ದಾರೆ. ಈ ಕಾದಂಬರಿಯಲ್ಲಿ ಬರುವಂಥ ಒಂದು ಪಾತ್ರ ಕಡವ ಶಂಭು ಶರ್ಮರೇ ಆಗಿದ್ದಾರೆ ಎನ್ನುವಂಥದ್ದು ಕಾರಂತರ ಅಭಿಪ್ರಾಯ. ಹರ್ಷ ಮುದ್ರಣಾಲಯ, ಮಕ್ಕಳ ಕೂಟ, ಬಾಲವನ ಅವರ ವಿಶಿಷ್ಟ ಕಲ್ಪನೆಯ ಕೂಸುಗಳು. ಇವುಗಳ ಮೂಲಕ ಅವರು ನಡೆಸಿದಂಥ ಪ್ರಯೋಗಗಳು ಸಹ ಅಷ್ಟೇ ಹೊಸತು. ಮಕ್ಕಳ ಕೂಟದ ಬಗ್ಗೆ ಒಂದು ಮಾತನ್ನು ಇಲ್ಲಿ ಹೇಳಬೇಕು. 1930ರ ಸಮಯದಲ್ಲಿ ಶಿವರಾಮ್ ಕಾರಂತರು ಮಕ್ಕಳ ಕೂಟವನ್ನು ಸಂಘಟಿಸ್ತಾ ಇದ್ದರು. ಉಪ್ಪಿನಂಗಡಿಯಲ್ಲಿ ಮೊದಲ ಮಕ್ಕಳ ಕೂಟ ನಡೆಯಿತು. ಏನು ಮಕ್ಕಳ ಕೂಟ ಅಂದರೆ, ಮಕ್ಕಳಿಂದ ಕತೆ ಹೇಳಿಸುವಂಥದ್ದು, ಜಾನಪದ ಗೀತೆಗಳನ್ನು ಹೇಳಿಸುವಂಥದ್ದು, ಕವನ ಬರೆಸುವುದು, ಆಶು ನಾಟಕ, ಚರಿತ್ರೆಗೆ ಸಂಬಂಧಿಸಿದ ನಾಟಕಗಳು ಮಕ್ಕಳಿಂದ ಸೃಷ್ಟಿಯಾಗ್ತಾ ಇತ್ತು. ಇದೇ ರೀತಿ ಅಧ್ಯಾಪಕರಿಗೂ ತರಬೇತಿ ಇರ್ತಾ ಇತ್ತು. ಅಂದರೆ ಕಾರಂತರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಶಿಕ್ಷಣವನ್ನು ಬೋರ್ ಹೊಡಿಸುವುದಲ್ಲ, ಶಿಕ್ಷಣವನ್ನು ರಸವತ್ತಾಗಿ ಮಾಡಬೇಕೆನ್ನುವಂಥದ್ದು ಅವರ ಕನಸಾಗಿತ್ತು. ಇನ್ನೂ ಆಶ್ಚರ್ಯಕರ ಸಂಗತಿ ಅಂದರೆ, ಈ ಮಕ್ಕಳ ಕೂಟದಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಭಾಗವಹಿಸ್ತಾ ಇದ್ರು ಮತ್ತು ಆ ಎಲ್ಲ ಮಕ್ಕಳು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ರು. ಸಂಪ್ರದಾಯಬದ್ಧವಾದಂಥ ಆ ಕಾಲಕ್ಕೆ, ಆ ಕಾಲ ಸಮಾಜದಲ್ಲಿ ಈ ಬಗೆಯ ಚಟುವಟಿಕೆ ಒಂದು ಸಾಹಸವೇ ಆಗಿತ್ತು ಅಂತಂದರೆ ಯಾವ ಆಶ್ಚರ್ಯವೂ ಇಲ್ಲ. 1 ವಾರಗಳ ಕಾಲ ಮಕ್ಕಳ ಕೂಟ ನಡೀತಾ ಇತ್ತು. ಬೆಳ್ತಂಗಡಿ, ವಿಟ್ಲ, ಕನ್ಯಾನ, ಸುಳ್ಯ ಹೀಗೆ ಅನೇಕ ಕಡೆಗಳು ನಡೀತು. ಈ ಮಕ್ಕಳ ಕೂಟದ ಯಶಸ್ಸನ್ನು ಕಂಡಂಥ ಪಂಜೆ ಮಂಗೇಶ್ವರಾಯರು ಮಂಗಳೂರಿನಲ್ಲಿ ಒಂದು ಮಕ್ಕಳ ಕೂಟವನ್ನು ಮಾಡಬೇಕು ಅಂತ ಕಾರಂತರಿಗೆ ಒತ್ತಾಯ ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಮಕ್ಕಳ ಕೂಟವನ್ನು ಸಂಘಟಿಸಿದ್ರು. ಮಂಗಳೂರಿನಲ್ಲಿ ಶಿಕ್ಷಕರಿಗೆ 7 ದಿನಗಳ ಶಿಬಿರವನ್ನು ಸಹ ಶಿವರಾಮ್ ಕಾರಂತ ನಡೆಸಿಕೊಟ್ಟಿದ್ರು. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ಹಾಗಾಗಿ ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆ ಕಾರಂತರು ಬರೆದ ಸಾಹಿತ್ಯ ಪ್ರಕಾರವೇ ಇಲ್ಲ ಎನ್ನುವಂಥದ್ದು ಜನಜನಿತವಾದಂತಹ ಮಾತು. ವಿಶ್ವವಿದ್ಯಾಲಯಗಳಲ್ಲಿ ಪದವಿಯನ್ನು ಪಡ್ಕೊಂಡವರಲ್ಲ, ಸ್ನಾತಕೋತ್ತರ ಪದವಿ ಶಿವರಾಮ್ ಕಾರಂತರಿಗೆ ಇರಲಿಲ್ಲ. ಇಷ್ಟ ಆದರೂ ಅವರ ಸಾಹಿತ್ಯ ಪರಿಶ್ರಮ ಅಪಾರವಾದದ್ದು, ದೊಡ್ಡದು. ಪುತ್ತೂರಿನಲ್ಲಿ ಇದ್ದಾಗ ಬರೆದಂತಹ ಮೂಕಜ್ಜಿಯ ಕನಸು ಕೃತಿಗೆ ಅವರು ಪುತ್ತೂರು ಬಿಟ್ಟು ಹೋದ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಬಂತು 1978ನೇ ಇಸವಿಯಲ್ಲಿ. ಅದೇ ರೀತಿ ಪದ್ಮಭೂಷಣ ಪ್ರಶಸ್ತಿ ಬಂತು, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ಹಾಗೆಯೇ ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದು. 8 ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿಗಳನ್ನು ಕಾರಂತರಿಗೆ ನೀಡಿರುವಂತಹದ್ದು ಬಹಳ ದೊಡ್ಡ ಸಂಗತಿ. ಭಾರತ ಸರ್ಕಾರ ನೀಡಿದಂಥ ಪದ್ಮಭೂಷಣ ಪ್ರಶಸ್ತಿಯನ್ನು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಸರ್ಕಾರದ ಮನೋಭಾವವನ್ನು ತಿರಸ್ಕರಿಸಿ ಪ್ರತಿಭಟಿಸಿ ಅದನ್ನು ಹಿಂದಿರುಗಿಸಿದಂತಹ ಒಂದು ವ್ಯಕ್ತಿ ಇದ್ದರೆ ಅದು ಶಿವರಾಮ್ ಕಾರಂತರು. ಹಾಗಾಗಿ ಶಿವರಾಮ್ ಕಾರಂತರ ವ್ಯಕ್ತಿತ್ವ ಅದು ಇತರರಿಗೆ ಹೋಲಿಕೆ ಮಾಡಲಾಗದ, ಅವರಿಗೇ ಹೋಲಿಕೆ ಮಾಡಬಹುದಂಥ ಒಂದು ಅಪೂರ್ವವಾದಂಥ ವ್ಯಕ್ತಿತ್ವ. 1955ರಲ್ಲಿ ಮೈಸೂರಿನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯು ಸಹ
ಶಿವರಾಮ್ ಕಾರಂತರದ್ದೇ ಆಗಿತ್ತು. ಒಟ್ಟಿನಲ್ಲಿ ಶಿವರಾಮ್ ಕಾರಂತರು ಪುತ್ತೂರಿಗೆ ಗೌರವವನ್ನು ತಂದುಕೊಟ್ಟಂತಹ ವ್ಯಕ್ತಿ. ಅವರ ಕೃತಿಗಳನ್ನು ಓದುವ ಮೂಲಕ ಶಿವರಾಮ್ ಕಾರಂತರಿಗೆ ನಾವು ಗೌರವವನ್ನು ಸಲ್ಲಿಸುವಂಥ ಅಗತ್ಯ ಇದೆ. ಶಿವರಾಮ್ ಕಾರಂತರ ಜನ್ಮದಿನದಂದು ನಾವು ಅದನ್ನು ಕಾರ್ಯಗತಗೊಳಿಸಬೇಕು. ಪುತ್ತೂರು ರೋಟರಿ ಪುತ್ತೂರು ಎಲೈಟ್ ಇವರು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಪ್ರಯತ್ನ, ಹೊಸತನದಿಂದ ಕೂಡಿರುವಂಥ ಪ್ರಯತ್ನ. ಇದನ್ನು ಮಾಡುತ್ತಿರುವಂಥ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಸಲ್ಲುತ್ತದೆ. ಹಾಗೆಯೇ ಎಲ್ಲರೂ ಈ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.